ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ, ಇವತ್ತಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಕರ್ಕ ರಾಶಿಯವರ ಒಂದು ರೀಡಿಂಗ್ ಏನ್ ಬರ್ತಾ ಇದೆ ಅಂತ ಹೇಳಿ. ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಒಂದ್ಸಾರಿ ಲೈಕ್, ಶೇರ್ ಮತ್ತೆ ಕಮೆಂಟ್ ಅನ್ನ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಆದಷ್ಟು ರೀಡಿಂಗ್ ಅನ್ನ ಶೇರ್ ಮಾಡಿ. ನಿಮ್ಮ ಒಂದು ಪಾರ್ಟ್ನರ್ ಯಾರು ಇರ್ತಾರೆ, ನಿಮ್ಮ ಒಂದು ಅವ್ರಿಗೆ ಓಕೆ. ಸೊ ಬರುವಂತ ದಿನಗಳು ಕರ್ಕ ರಾಶಿಯವರಿಗೆ ಏನೆಲ್ಲ ಬರ್ತಾ ಇದೆ. ವಾವ್, ತುಂಬಾ ಪಾಸಿಟಿವ್ ಕಾರ್ಡ್ ಬಂದಿದೆ. ಓಕೆ ಓಕೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿಯನ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಎನರ್ಜಿಯಲ್ಲಿ ಇದ್ದೀರಾ ಕರ್ಕ ರಾಶಿಯವರು. ತುಂಬಾ ತುಂಬಾ ಒಳ್ಳೆ ಎನರ್ಜಿಯಲ್ಲಿ ಕಾಣ್ತಾ ಇದೆ. ಬ್ಯಾಲೆನ್ಸ್ಡ್ ಆಗಿದ್ದೀರಾ. ನೀವೇನು ಹಾರ್ಡ್ ವರ್ಕ್ ಮಾಡಿದ್ದೀರಾ, ಅದಕ್ಕೆ ನಿಮಗೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ. ನಿಮ್ಮ ಲವ್, ಕರಿಯರ್ ಮತ್ತೆ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡುವಂತದ್ದಾದ್ರೆ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದೀರಾ ನಿಮ್ಮ ಪೊಸಿಷನ್ ಅನ್ನ ಗಳಿಸೋದಕ್ಕೆ. ಹಾಗಾಗಿ ನಿಮ್ಗೆ ಆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ. ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಾ ಇದ್ದೀರಾ, ನೇಚರ್ಗೆ ಕನೆಕ್ಟೆಡ್ ಇದ್ದೀರಾ. ಒಂದು ಹೊಸ ಆಸ್ಪೆಕ್ಟ್ ನೀವು ದುಡ್ಡನ್ನ ಮಾಡೋದಕ್ಕೆ ಒಂದು ನೋಡಿ, ಸ್ಟಾರ್ ಬರ್ತಾ ಇದೆ ಅಂತಂದ್ರೆ ಆ ಒಂದು ಏನ್ ಕ್ರೈಟೇರಿಯಾ ಇದೆ ಅದನ್ನ ದಾಟ್ಕೊಂಡು ನೀವು ಮುಂದೆ ಹೋಗಿದ್ದೀರಾ. ಒಂದು ಹಾರ್ಮನಿ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ತುಂಬಾ ಸ್ಟ್ರಗ್ಲಿಂಗ್ ಆಗಿತ್ತು ಇದಕ್ಕಿಂತ ಮುಂಚೆ, ಬಟ್ ಇವಾಗ ನಿಮ್ಗೆ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ. ಎಮೋಷ್ನಲಿ ನೀವು ತುಂಬಾ ಒಂದು ಫುಲ್ಫಿಲ್ಮೆಂಟ್ ಅನ್ನ ಅನುಭವಿಸ್ತಾ ಇದ್ದೀರಾ. ಮತ್ತೆ ಒಂದು ಫ್ರೀಡಮ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಫ್ರೀಡಮ್ ಅಂತಂದ್ರೆ ನೋಡಿ, ಈ ಸ್ಟೆಬಿಲಿಟಿ, ಫ್ರೀಡಮ್ ಎದಕ್ಕೆ ಅಂತಂದ್ರೆ ನಿಮ್ಮ ಒಂದು ಕರಿಯರ್ ಇರ್ಬೋದು, ನಿಮ್ಮ ಜಾಬ್ ಇರ್ಬೋದು, ತುಂಬಾ ಸ್ಟ್ರಗಲ್ ಮಾಡಿದ್ದೀರಾ, ಅಥವಾ ನಿಮ್ಮ ಲವ್ ಲೈಫ್ ಇರ್ಬೋದು, ಯಾವ್ದಾದ್ರೂ ಆಗಿರ್ಬೋದು. ಓಕೆ, ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಎಲ್ಲಾನು ನಿಮ್ಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಫ್ಯೂ ಥಿಂಗ್ಸ್ ನಿಮ್ಗೆ ಕನೆಕ್ಟ್ ಆಗೇ ಆಗುತ್ತೆ. ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಅಲ್ಲಿ ಆಪ್ಷನ್ ಅನ್ನ ನಾನು ಕೊಟ್ಟಿದ್ದೀನಿ. ಚಾನಲ್ ಅಲ್ಲಿ ನಿಮ್ಗೆ ಜಾಯ್ನಿಂಗ್ ಆಪ್ಷನ್ ಬರುತ್ತೆ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ವೀಕ್ಲಿ 1 ಕ್ವಶನ್, 2 ಕ್ವಶನ್, 3 ಕ್ವಶನ್ಸ್ ಆಪ್ಷನ್ಸ್ ಇರುತ್ತೆ. ಖಂಡಿತ ನಿಮ್ಗೆ ನಾನು ರಿಪ್ಲೈ ಮಾಡ್ತೀನಿ. ವೆರಿ ಸೂನ್ ನಿಮ್ಗೆ ಒಂದು ನಂಬರ್ ಕೂಡ ಕೊಡ್ತೀನಿ, ಅಲ್ಲಿ ನೀವು ವಾಟ್ಸಪ್ ಕೂಡ ಮಾಡಬಹುದು. ಸೊ ಇದು ಒಂದು ಬರ್ತಾ ಇರುವಂತದ್ದು ನನಗೆ ಕಾಣ್ತಾ ಇದೆ. ತುಂಬಾ ಒಂದು ಹಾರ್ಮನಿ ಬರ್ತಾ ಇದೆ. ತುಂಬಾ ಅಟ್ರಾಕ್ಟಿವ್ ಆಗಿದ್ದೀರಾ. ಈಚೆಗೆ ನೀವು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದ್ದೀರಾ ಎಲ್ರಿಗೂ ಕೂಡ. ಸೊ ಎಲ್ಲರೂ ನಿಮ್ ಕಡೆನೆ ಗಮನ ಕೊಡ್ಬೇಕು, ಆ ರೀತಿ ಒಂದು ಪರ್ಸನಾಲಿಟಿಯನ್ನ ನೀವು ಬಿಲ್ಡ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ನಿಮ್ಮನ್ನ ಅಬ್ಸರ್ವ್ ಮಾಡ್ತಾರೆ ಜನ. ಎಲ್ಲೇ ನೀವು ಹೋಗಿ ನಿಂತ್ಕೊಂಡ್ರು ಕೂಡ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾರೆ. ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅಟ್ರಾಕ್ಟ್ ಆಗ್ತಾರೆ. ಮತ್ತೆ ನಿಮ್ಮ ಒಂದು ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ಅಫ್ಕೋರ್ಸ್ ತುಂಬಾನೇ ನೀವು ಫೀಲ್ ಮಾಡ್ಕೊಳ್ತೀರಾ. ಎಮೋಷನಲಿ ತುಂಬಾ ಕನೆಕ್ಟೆಡ್ ಆಗಿದ್ದೀರಾ. ಒಂದು ಹಾರ್ಮನಿ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ನೀವು ಈ ಒಂದು ರಿಲೇಶನ್ಶಿಪ್ ನ ಗಟ್ಟಿ ಮಾಡ್ಕೋಬೇಕು ಅಂತ ಹೇಳಿ ನೀವು ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ಥಿಂಕ್ ಮಾಡ್ತಾ ಇದ್ದೀರಾ. ಅಫ್ಕೋರ್ಸ್ ಈ ಬರುವಂತ ದಿನಗಳಲ್ಲಿ ಅದು ಪಾಸಿಬಲ್ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ನಿಮ್ಮ ಲೈಫಲ್ಲಿ ಒಂದು ಹಾರ್ಮನಿ ಬರುತ್ತೆ, ಎಮೋಷನಲ್ ಫುಲ್ಫಿಲ್ಮೆಂಟ್ ಇದೆ, ಫೀಲ್ ಮಾಡ್ಕೊಳ್ತೀರಾ, ಸ್ಟೆಬಿಲಿಟಿ ಬರ್ತಾ ಇದೆ ಎಮೋಷ್ನಲಿ. ಮತ್ತೆ ನೀವು ಈ ದಿನಗಳಲ್ಲಿ ಏನಾದ್ರೂ ಒಂದು ಎಂಗೇಜ್ಮೆಂಟ್ ಆಗುವಂಥದ್ದು, ಒಂದು ಗುಡ್ ನ್ಯೂಸ್ ಇದೆ ನಿಮ್ಗೆ. ಓಕೆ, ನೀವು ಈ ಒಂದು ರಿಲೇಶನ್ಶಿಪ್ ಅನ್ನ ಗಟ್ಟಿಗೊಳಿಸ್ಬೇಕು ಅಂತ ಹೇಳಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮ್ಗೆ ಗುಡ್ ನ್ಯೂಸ್ ಸಿಗುತ್ತೆ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಕೂಡ ಸಿಗುತ್ತೆ ನಿಮ್ಗೆ ಅನ್ನೋವಂಥದ್ದು. ಒಂದು ಸೆಲೆಬ್ರೇಷನ್ ಮೂಮೆಂಟ್ ನಡೆಯುತ್ತೆ ಖಂಡಿತ. ಓಕೆ, ಇನ್ನು ನಿಮ್ಮ ಪಾರ್ಟ್ನರ್ ಫೀಲಿಂಗು ಕೂಡ ಅವರು ಏನ್ ಕಡಿಮೆ ಇಲ್ಲ. ನೀವೇ ಅವರಿಗೆ ಇರುವಂತವ್ರು ಅಂತ ಹೇಳಿ ತುಂಬಾ ತುಂಬಾ ಎಮೋಷನಲಿ ಅವರು ಕನೆಕ್ಟೆಡ್ ಆಗಿದ್ದಾರೆ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅವರು ಒಂದು ಫುಲ್ಫಿಲ್ಮೆಂಟ್ ಅನ್ನ ಕಂಡ್ಕೊಳ್ತಾ ಇದ್ದಾರೆ. ನಿಮಗೆ ಅವರು ತುಂಬಾ ಕನೆಕ್ಟೆಡ್ ಆಗಿರುವಂತದ್ದು. ಓಕೆ, ಆ ಕನೆಕ್ಷನ್ ಇಂಟರ್ನಲಿ, ಎಮೋಷನಲ್ ಕನೆಕ್ಷನ್ ಏನಿದೆ ಅದು ಇಬ್ಬರಲ್ಲಿನೂ ಕೂಡ ಬರ್ತಾ ಇದೆ. ಒಂದು ಸೊ ಇದು ಯಾರು ಇದು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವ್ರಿಗೆ ನಾನು ಹೇಳ್ತಾ ಇರೋವಂಥದ್ದು. ಯಾರು ಮ್ಯಾರಿಡ್ ಆಗಿದ್ದೀರಾ, ಆಲ್ರೆಡಿ ನಿಮ್ ಮ್ಯಾರೇಜ್ ಆಗಿದೆ, ಅವ್ರು ಏನಿದೆ ಅಲ್ವಾ, ಮೇ ಬಿ ಈ ದಿನಗಳಲ್ಲಿ ನಿಮ್ಗೆ ಒಂದು ಗುಡ್ ನ್ಯೂಸ್ ಬರುವಂತದ್ದು. ನೀವೇನಾದ್ರೂ ಕನ್ಸ್ಯೂಮ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಫ್ಕೋರ್ಸ್ ಅದರಲ್ಲಿ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಬೇಬಿ ಪ್ಲಾನ್ ಮಾಡ್ತಾ ಇದ್ದೀರಾ,
ಓಕೆ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಅಥವಾ ಒಂದು ಗುಡ್ ನ್ಯೂಸ್ ಖಂಡಿತ ಬಂದೇ ಬರುತ್ತೆ ಅನ್ನೋ ಅಂಥದ್ದು ನನಗೆ ಕಾಣ್ತಾ ಇದೆ. ತುಂಬಾ ಕೇರಿಂಗ್ ಇದ್ದಾರೆ ನಿಮ್ಮ ಪಾರ್ಟ್ನರ್. ನೀವು ಯಾವಾಗಾದ್ರೂ ಒಂದ್ಸಾರಿ ಏನೋ ಅವ್ರ ಜೊತೆಗೆ ಏನಾದ್ರೂ ಜಗಳ ಅದು ಮಾಡ್ಬೋದು, ಬಟ್ ಅವ್ರು ನಿಮ್ ಜೊತೆಗೆ ತುಂಬಾನೇ ಕನೆಕ್ಟೆಡ್ ಇದ್ದಾರೆ. ಇನ್ನು ಸ್ವಲ್ಪ ಬರುವಂತ ದಿನಗಳಲ್ಲಿ ನಿಮ್ಗೆ ಏನೋ ಜಾಬ್ ರಿಲೇಟೆಡ್ ಏನಾದ್ರೂ ನೀವು ಬ್ಯುಸಿ ಆದಾಗ ಕಮ್ಯುನಿಕೇಶನ್ ಗ್ಯಾಪ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಸ್ವಲ್ಪ ನೋಡಿ ಆ ರೀತಿ ಏನು ತುಂಬಾ ಪ್ರಾಬ್ಲಮ್ ಅಂತ ಬರೋದಿಲ್ಲ, ಬಟ್ ಎಲ್ಲ ದಿನಗಳು ನಮ್ಮ ಫೇವರ್ನಲ್ಲಿನೇ ಇರ್ತಾವೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದಿಷ್ಟು ದಿನಗಳು ಆಗ್ತವೆ, ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಹಾಗಾಗಿ ಬರುವಂತ ದಿನಗಳಲ್ಲಿ ನಿಮ್ಗೆ ಏನಾದ್ರೂ ಆ ರೀತಿ ನೀವು ಎಲ್ಲೋ ಒಂದ್ ಕಡೆ ಸಂವೇರ್ ನೀವು ಬ್ಯುಸಿ ಆದಾಗ ನಿಮ್ಗೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗುವಂತದ್ದು, ಅಲ್ಲಿ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಆಗುವಂತದ್ದು, ಡಿಪ್ರೆಷನ್ ನೀವು ಹೋಗುವಂತದ್ದು, ಸ್ವಲ್ಪ ನಿಮ್ಗೆ ಸಿಟ್ಟು ಬರುವಂತದ್ದು, ನಾನು ಯಾಕೆ ಮಾತಾಡ್ಬೇಕು ಇವ್ರ ಜೊತೆಗೆ ಅನ್ನೋ ಅಂತದ್ದು ಇಬ್ರಲ್ಲಿನೂ ಕೂಡ ಬರುವಂತ ಚಾನ್ಸಸ್ ಇದೆ. ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಿ. ಇದಿಷ್ಟೇ, ತುಂಬಾ ಸಣ್ಣ ಸಣ್ಣ ಪುಟ್ಟ ವಿಚಾರ ಇರುತ್ತೆ, ಅದಕ್ಕೆ ನಾವು ದೊಡ್ಡದಾಗಿ ಮಾಡ್ಕೊಂಡ್ ಬಿಡ್ತೀವಿ. ಅದರಿಂದ ನಾವು ಮನಸ್ಸನ್ನ ನೋಯಿಸ್ಕೊಳ್ಳೋದು, ಅವ್ರ ಮನಸ್ಸನ್ನ ಕೂಡ ನೋಯಿಸ್ಕೊಳ್ಳೋದು, ಈ ರೀತಿ ಎಲ್ಲ ಆಗುವಂತ ಚಾನ್ಸಸ್ ಇದೆ. ಹಾಗಾಗಿ ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಇದಿಷ್ಟನ್ನ ಬಿಟ್ರೆ ಬೇರೆ ಏನು ನನಗೆ ಪ್ರಾಬ್ಲಮ್ ಅಂತ ಅನಿಸ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ನೀವು ಮಾಡ್ತೀರಾ ಕೂಡ, ಏನೂ ಪ್ರಾಬ್ಲಮ್ ಇಲ್ಲ. ರಿಲೇಶನ್ಶಿಪ್ ಅನ್ನ ತುಂಬಾ ಚೆನ್ನಾಗಿ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳ್ಬೋದು. ಇನ್ನು ಗೈಡೆನ್ಸ್ ನಿಮ್ಗೆ ಅದೇ ಬರ್ತಾ ಇದೆ. ಇನ್ನೂ ಸ್ವಲ್ಪ ನೀವು ಒಬ್ರಿಗೊಬ್ರು ಕನೆಕ್ಟೆಡ್ ಆಗಿರಿ. ತುಂಬಾ ಜಾಬ್ ಅಂತ ಹೇಳಿ ನೀವು ಡಿಸ್ಟ್ರಾಕ್ಟ್ ಆಗ್ಲಿಕ್ಕೆ ಹೋಗ್ಬೇಡಿ. ಅಫ್ಕೋರ್ಸ್ ಎರಡು ಕೂಡ ಇಂಪಾರ್ಟೆಂಟ್ ಇರುತ್ತೆ, ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಿ. ಒಂದು ಹಾರ್ಮನಿಯನ್ನ ತಗೊಂಡ್ ಬನ್ನಿ ಲೈಫಲ್ಲಿ. ಇಬ್ರು ಕನೆಕ್ಟೆಡ್ ಆಗಿರಿ, ಸ್ಟೆಬಿಲಿಟಿ ತಗೊಂಡ್ ಬನ್ನಿ, ಅರ್ಥ ಮಾಡ್ಕೊಳ್ಳಿ, ಮಾತಾಡಿ, ಟೈಮ್ ಸ್ಪೆಂಡ್ ಮಾಡಿ ಇಬ್ರು ಕೂಡ. ಓಕೆ, ಡಿಸ್ಟ್ರಾಕ್ಷನ್ಸ್ ಅಂತ ಏನು ನನಗೆ ಕಾಣ್ತಾ ಇಲ್ಲ. ತುಂಬಾ ಚೆನ್ನಾಗಿ ರೀಡಿಂಗ್ ಬಂದಿದೆ. ಈವರೆಗೂ ನಾನು ಮಾಡಿರೋಂಥ ರೀಡಿಂಗ್ ಅಲ್ಲಿ ಕರ್ಕ ರಾಶಿಯವರ ಲವ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ. ಓಕೆ, ಈ ಒಂದು ರೀಡಿಂಗ್ ನಿಮಗೆ ಕನೆಕ್ಟ್ ಆಯಿತು ಅಂತಂದ್ರೆ ನನಗೆ ಒಂದು ಮೆಸೇಜ್ ಮಾಡಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.